ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಂತ. ಇವಾಗ ನೋಡ್ರಿ ನಾನು ಮಧ್ಯಾಹ್ನ ಅಡಿಗೆ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಮಧ್ಯಾಹ್ನ ಕಡೆಗೆ ಟೈಮ್ ಎಷ್ಟೇ ನೋಡಿಲ್ರಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಮ್ಮ ರಾಧಿಕಾ ಆಮೇಲೆ ರಾಧಿಕಾ ಸಾಲಿಗೆ ಬಂದಾಳ್ರಿ. ರಾಯಣ್ಣನ ಸಾಲಿ ಇವತ್ತು ಚಂತನ ಅದ ರೀ. ಅದಕ್ಕೆ ರಾಧಿಕಾನ್ ಜಲ್ದಿ ಇತ್ರಿ. ರಾಧಿಕಾ ಜಲ್ದಿನೇ ಬಂದಾಳ. ಬರ್ರಿ ನಮ್ಮ ರಾಧಿಕಾ ಹತ್ರ ಏನು ಮಾಡತ್ತಾರ ನೋಡೋಣ. ಆಮೇಲೆ ನಮ್ಮ ರಚ್ಚು ಮುಕ್ಕೊಂಡಾಡ್ರಿ. ನಿದ್ದೆ ತೆಗ್ರಕ್ಕಿಗೆ ಅವಾಗೆ ಮುಕ್ಕೊಂಡಾಡ್ರಿ. ಮಧ್ಯಾಹ್ನ ನಾಳೆಗೆ ಒಂದು ಸ್ವಲ್ಪ ಮುಕ್ಕೋತಾಳ್ರಿ. ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡೋದಾಗಲಿಲ್ಲ ರೀ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಕೆಲಸ ಐತ್ರಿ. ಅದಕ್ಕೆಲ್ಲಾಗ ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ. ಕೆಲಸ ನಿಮ್ಗೆ ಕೂಡ ಶೇರ್ ಮಾಡ್ಕೋತಿದ್ವಿ ಬಿಡ್ರಿ. ಅದೆಲ್ಲ ಅಂದ್ರೆ ಒಂಚೂರು ರಚ್ಚು ರಾಧಿಕಾ ಇವರಿಗೆಲ್ಲ ಇದು ಮಾಡೋದಿತ್ತು. ಅದ್ರ ಕಲೆಗೆ ಇದು ಮಾಡಲಿಲ್ಲ ನಾನು. ಬರ್ರಿ ಫ್ರೆಂಡ್ಸ, ಇವಾಗ ಏನು ಮಾಡತ್ತೇನೆ ಅವರು ತೋರಿಸ್ತೀನಿ ರೀ ನಾನು. ನೋಡ್ರಿ ಇಲ್ಲೇ ನೋಡ್ರಿ ನಮ್ಮ ಸಿದ್ದು ಆಮೇಲೆ ನಮ್ಮ ರಾಧಿಕಾರಿ ಊಟ ಮಾಡತ್ತಾರ್ರಿ. ಅವರು ಸಾಲಿಗೆ ಬಂದಾರ್ರಿ, ಊಟ ಮಾಡತ್ತಾರ. ನಮ್ಮ ರಚ್ಚು ನೋಡ್ರಿ ಮಕ್ಕೊಂಡ ನೋಡ್ರಿ ಅಲ್ಲಿ. ಸಾಲಿಗೆ ಬಂದ್ಗಳಿಗಲೇ ಊಟ ಮಾಡೋಕ್ಕೆ ಕೂತಾರ್ರಿ. ಒಂದು ಸ್ವಲ್ಪ ಆಡಿ ಮಾಡಿ ಇನ್ನೇಗೆ ಬಂದಾರ್ರಿ ಆಗಾಳಿ. ರಾಯಣ್ಣನ ಸಾಲಿ ಜಲ್ದಿ ಅದಲ್ರಿ. ಅದಕ್ಕೆ ರಾಯಣ್ಣ ಹೊತ್ತು ಮುಣಿಗೆ ಬರ್ತಾನೆ ರೀ. ಅವ ಈಗ ಬರಂಗಿಲ್ಲ ರೀ, ಹೊತ್ತು ಮುಣಿಗೆ ಬರ್ತಾನೆ. ಈ ಕಡೆ ನೋಡ್ರಿ ನಾ ಬಾಂಡೆ ಅತ್ತೇನು ತಿಕ್ಕಿರಿ. ನಾ ಬಾಂಡೆ ತಿಕ್ಕಬೇಕು, ಗ್ಯಾಸ್ ಒರೆಸ್ಕೋಬೇಕು. ಬೆಳಗ್ಗೆ ರೊಟ್ಟಿ ಮಾಡಿದ್ರಿ. ರೊಟ್ಟಿ ಕಿಚನ್ ರೊಟ್ಟಿ ಹಿಟ್ಟು ಹಂಗೆ ಬೈತೆ ನೋಡ್ರಿ. ತೊಳ್ಕೊಬೇಕ್ರಿ ಎಲ್ಲ. ಇವಾಗ ಬಟ್ಟೆ ಅತ್ತೆಲ್ಲ ಆಗ್ಯದ್ರಿ. ಆಮೇಲೆ ಬಾಂಡೆ ಎಷ್ಟು ತಿಕ್ಕೋಬೇಕು. ಏನು ಉಳತ್ತಿದ್ರತ್ತು ಸರ್? ಪಲ್ಯ ರೊಟ್ಟಿ ಉಳತ್ತಿದಿ. ಸಾರ ರೊಟ್ಟಿ ಉಳತಾನ್ರಿ. ಇಕ್ಕಿ ಪಲ್ಯ ರೊಟ್ಟಿ ಉಳತ್ತಾಳ. ಉಪ್ಪಿನಕಾಯಿ ಆಯಿಗತ್ತಿಟ್ಟು ನೀ ತೊಗೊಂಬಂದಿದಿ ಉಪ್ಪಿನಕಾಯಿ? ಉಪ್ಪಿನಕಾಯಿ ಬದ್ನಿಕಾಯಿ ಪಲ್ಯ ಗೊತ್ತಾಗಲ್ಲ ನೋಡ್ರಿ. ಉಪ್ಪಿನಕಾಯಿ ಅದಾವ್ರಿ, ಬದ್ನಿಕಾಯಿ ಪಲ್ಯ ಅಂತೇಳಿ ತೊಗೊಂಬಂದನತ್ರಿ. ಹಾಂ ಚೂ ಅವರು ಊಟ ಮಾಡ್ತಾರಲ್ರಿ. ಊಟ ಮಾಡೋಣ, ಬಾಂಡೆ ತೊಳಿಬೇಕು, ಕಸ ಹೊಡಿಬೇಕಂತ ಬಿಡ್ತೀನಿ ರೀ ನಾನು. ಅಂಕ ಕೊಡ್ತೀನಿ ರೀ. ಮುಂಜಾನೆ ಟೈಮ್ 8-8:30 ಆಗಿತ್ತು ರೀ. ಅವಾಗ ಹೋಗ್ಯಾರ್ರಿ ಮಾಮ. ಎಲ್ಲಿಗೆ ಹೋಗ್ಯಾರಂದ್ರೆ ಅವರು ನಿನ್ನೆ ಹೇಳಿದ್ದಲ್ರಿ ದವಾಖಾನಿಗೆ ಹೋಗ್ತಾರ ಅಂತೇಳಿ. ಅದಕ್ಕೆ ದವಾಖಾನಿಗೆ ತೋರಿಸ್ಕೊಂಡು ಮಾಡಿ ಬಂದಾರ್ರಿ. ದವಾಖಾನೆ ತೋರಿಸ್ಕೊಂಬಂದ್ರು. ಏನೋ ಎಲ್ಲ ನೋಡಿ ಮಾಡಿ ಹೇಳಿದ್ರಂತ್ರಿ. ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ರತ್ತ. ಅದಕ್ಕೆ ಇವತ್ತು ನೋಡ್ರಿ ಅವರು ಗುಲ್ಬರ್ಗ ಹೋಗ್ಯಾರ್ರಿ. ಗೋಳಿ ಎತ್ತು ಕೊಟ್ಟಿರತ್ರಿ. ಕಮ್ಮ ಆಗ್ತದೇನೋ ಗೋಳಿ ತೊಗೊ ಅಂತೇಳಿ. ಗೋಳಿ ಎತ್ತ ತೊಗೊಂಬಂದಿರಿ. ಅಂದ್ರೆ ಭೀ ಒಂದು ಸ್ವಲ್ಪ ಕಮ್ಮಿ ಆಗಿಲ್ರಿ. ಇದು ತೀರಾ ಹೆಚ್ಚಿಗೆ ಆಲಗುತ್ತೆ, ಕಮ್ಮಿ ಆಗಿಲ್ರಿ ಹೊಟ್ಟೆ ನೋವು ಅವರಿಗೆ. ಅದಕ್ಕೆ ಇವತ್ತು ಗುಲ್ಬರ್ಗ ಹೋಗ್ಯಾರ್ರಿ ಅವರು. ಅಂದ್ರೆ ಗುಲ್ಬರ್ಗ ಅಂದ್ರೆ ಕಲಬುರ್ಗಿ ರೀ. ನಮ್ಮ ಜಿಲ್ಲಾ ಕಲಬುರ್ಗಿ ಅದಲ್ರಿ. ಕಲಬುರ್ಗಿಯಾಗ ದೊಡ್ಡ ದವಾಖಾನಿಗೆ ಹೋಗ್ತಾವ್ರಿ. ಅದಕ್ಕೆ ಕಲಬುರ್ಗಿಗೆ ಹೋಗ್ಯಾರ್ರಿ ಸ್ಕ್ಯಾನಿಂಗ್ ಮಾಡಕ್ಕೆ. ಸ್ಕ್ಯಾನಿಂಗ್ ಮಾಡ್ಕೊಂಬರಕ್ಕೆ ಅನ್ನತ್ತೀನಿ ರೀ ನಾನು. ಕಲಬುರ್ಗಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಬರ್ತೀನಿ ಅಂತೇಳಿ ಹೋಗ್ಯಾರ್ರಿ. ಮುಂಜಾನೆ 8:30 ಹೋಗ್ಯಾರ್ರಿ ಫ್ರೆಂಡ್ಸ. ಇವಾಗ ಟೈಮ್ ಎಷ್ಟಾಗ್ಯದಂದ್ರೆ 12:13 ಆಗೈತೆ ರೀ. ಇವಾಗ ಇಷ್ಟ ಆಗೈತೆ ಟೈಮ್. ಇವಾಗ ಇನ್ನೂ ಯಾವಾಗ ಬರ್ತಾರೇನೋ. ನಾ ಆಗಳ ಫೋನ್ ಹಚ್ಚದ ಕೆಳಗೆ ಇನ್ನೂ ಏನೂ ಇಲ್ಲ. ಇವಾಗ ಅಲ್ಲಿ ತೋರಿಸ್ಕೊಂಡರತ್ರಿ. ತೋರಿಸ್ಕೊಂಡು ಅವ್ರು ಸ್ಕ್ಯಾನಿಂಗ್ ಮಾಡ್ಕೊಂಬ ಅಂದಾರತ್ತ. ಅದಕ್ಕೆ ಸ್ಕ್ಯಾನಿಂಗು ಅಂದ್ರೆ ಮಂದಿ ಭಾಳ ಇರ್ತಾರೆ ರೀ ಅಲ್ಲೂ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಲ್ಲಿ ಮಂದಿ ಭಾಳಾರ. ಎಲ್ಲರೂ ಖಾಲಿ ಹಚ್ಚಾರ ಅಂತ ಹೇಳಿದ್ರಿ. ಅದಕ್ಕೆ ನೋಡು ಏನು ಹೇಳ್ತಾರೆ, ತೋರಿಸ್ಕೊ, ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮಾಡಿ ನೋಡು ಏನು ಹೇಳ್ತಾರೆ ಅಂತ ಹೇಳಿದ್ರಿ. ಈಗ ಒಂದು 2 ವರ್ಷದ ಹಚ್ಚಿ ಕಡೆಗೆ ರೀ ಏನಾಗಿತ್ತಂದ್ರೆ ಹಿಂಗೆ ಹೊಟ್ಟೆ ಕಡೆ ಆಯ್ತಿದ್ರಿ ಅವ್ರಿಗೆ. ರಾತ್ರಿ ಏನಿಲ್ಲ ಅಂದ್ರೆ ಭೀ ನಸ್ಕಿನ ಒಂದು 5 ಗಂಟೆ 4:15 ರೀ. 4 ಹೊಟ್ಟೆ ಬ್ಯಾನ್ ಅಲಾಗತ್ತಿದ್ರಿ ಅವರಿಗೆ ಅವತ್ತು. ಅವಾಗ ನಮ್ಮ ಮಾಮ ಅಂತ ಎಲ್ಲರೂ ಇದ್ದಿರಿ. ಅವ್ರ ಅಣ್ಣ ರೀ. ನಮ್ಮ ಮಾಮ ಅಂದ್ರೆ ಅವ್ರ ಅಣ್ಣದೇ ಇರತ್ತಿದ್ರಿ ಅವಾಗ. ಹಾಗೆ ಪಟಕನೆ ಹೊಟ್ಟೆ ಭಾಳ ಕಡ್ಲಿಗೆ ತನಕ ಒದ್ದಾಡಕತ್ತಿರ್ರಿ ಅವರು. ಅವಾಗ ಹಂಗೆ ಅವರು ಇದ್ರಲ್ರಿ ತೊಗೊಂಡ್ಕೆರೆ ಹಂಗೆ ದವಾಖಾನಿಗೆ ಹೋಗಿರು. ಈಗ ಅಂತಪ್ರಿ ಹೊಟ್ಟೆ ಕಡೆ ತನಕ ಕೂತೆ ಅಂದ್ರೆ ಯಾರೂ ಒಯ್ಯೋರು ಇರಲ್ಲ. ಈಗಂದ್ರೆ ಯಾರೂ ಇಲ್ರಿ ಅಲ್ರಿ ಮನ್ಯಾಗ. ಅದಕ್ಕೆ ನನಗಂತೂ ಒಯ್ಯೋದಾಗಂಗಿಲ್ಲ. ಅವ್ರು ಇದ್ದರು ಅವಾಗ ಒಯ್ತಿರು. ಈಗ ಇವರೇ ಒಯ್ಯೋರಿಗೆ ಏನಾರ ಇತ್ತು ಅಂದ್ರೆ ಇದು ಆಗಂಗಿಲ್ಲ. ಸ್ವಲ್ಪ ಇರೋದ್ರಾಗ ಹೋಗೋಣ. ಇವತ್ತು ಅಷ್ಟೇ ಸ್ವಲ್ಪ ಹೊಟ್ಟೆ ಕಡೆದ್ರಾಗ ಹೋಗ್ಯಾರ್ರಿ ಅವರು. ಅಂದ್ರೆ ಅವಾಗ ಅಂತರೂ ಹಿಂಗೆ ನೆಲ ಸಾಲದಿ ಇರ್ತಿಲ್ರಿ ಒದ್ದಾಡಕ್ಕೆ ಅವ್ರಿಗೆ. ಅಷ್ಟು ಹೊಟ್ಟೆ ಕಡಿತೈತ್ರಿ. ಅದ್ರ ಕಲೆಗೆ ಈಗ ಜಲ್ದಿ ಅಂದ್ರೆ ಬಕ್ಕುಳು ಹೊಟ್ಟೆ ಕಡೆದ್ರಾಗ ಜಲ್ದಿ ಹೋಗತ್ತೇನ ಹೋಗ್ಯಾರ್ರಿ ಅವ್ರೂ. ಏನೇನು ಹೇಳ್ತಾರೋ ಏನೇನಿಲ್ಲೋ ಅದೇ ಒಂದು ಸ್ವಲ್ಪ ಇದು ಆಗೈತ್ರಿ. ಸ್ಕ್ಯಾನಿಂಗದಾಗ ಏನೇನು ಹೇಳ್ತಾರೋ, ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ದಾಗ ಏನೇನು ಹೇಳ್ತಾರೋ ಅಂತೇಳಿ ಭಯ ಆಗತ್ತೈತ್ರಿ. ಇದ್ರ ಕಡೆಗೆ ಏನರ ಒಂದು ಹೇಳಿದ್ರಂದ್ರೆ ಅದು ಇದು ಬೇರೆ ಬೇರೆನೇ ಬರ್ತಾವ್ರಿ. ಅದ್ರ ಕಲೆಗೆ ನೋಡು ಏನೇನು ಹೇಳ್ತಾರೆ ಏನೇನಿಲ್ಲ ಚಂದ ಕೇಳ್ಕೊಂಡು ಮಾಡ್ಕೊಂಡು ಬಾ ಅಂತ ಹೇಳಿದ್ರಿ.
ಅದಕ್ಕೆ ಹೋಗ್ಯಾರ್ರಿ ಅವ್ರನ್ನೂ ತೋರಿಸ್ಕೊಂಡು ಮಾಡ್ಕೊಂಡು ಬರ್ತೀನಿ ಅಂತೇಳಿ. ಹಂಗೆ ಒಕ್ಕಾಡ್ಬೇಡ ರೊಟ್ಟಿ ಒಕ್ಕಾಡ್ಬಾರ್ದಂಗೆ ಒಕ್ಕಾಡ್ಬಾರ್ದು ದೇವ್ರ ರೊಟ್ಟಿ ದೇವ್ರಿಲ್ಲ ಉಣಾಟ್ ಉಂಡ್ಕೇರಿ ರೊಟ್ಟಿ ಒಕ್ಕಾಡ್ಲತ್ತಾಳ್ರಿ ನಮ್ಮ ಶಾದು ತಗೋ ಅಂತೇಳಿ. ಊಟ ಮಾಡತ್ತರತ್ತೆ ನಾ ಕೂತೀನಿ ರೀ, ಆಕಿ ರೊಟ್ಟಿ ಒಕ್ಕಾಡ್ಲತ್ತಾಳ್ರಿ. ಇನ್ನು ಏನೇನು ಹೇಳ್ತಾರೆ ಏನ್ರಿ, ಅವ್ರು ಬರೋದಕ್ಕೆ ಮತ್ತು ಮುಣಿಗೆ ಬರ್ತಾರೆ, ಈಗೇನು ಬರೋದಾಗಂಗಿಲ್ಲ ಅವರಿಗೆ. ಯಾಕಂದ್ರೆ ಮುಂಜಾನೆ ಜಲ್ದಿ ಹೋಗ್ಯಾರಂದ್ರೆ ಭೀ ಅಲ್ಲಿದವರೇ ಬೇರೆ ಬೇರೆ ಊರಿನವರು ಬಂದು ಪಾಳೆ ಹಚ್ಚಿರ್ತಾರೆ ರೀ, ಅದಕ್ಕೆ ಲೇಟ್ ಆಗಿರ್ತದೆ ರೀ. ಯಾವಾಗ ಬರ್ತಾರ ನೋಡೋಣ್ರಿ. ಅವ್ರು ಬಂದ ಬಳಕ ಏನೇನು ಹೇಳ್ತಾರೆ ಏನೇನಿಲ್ಲ, ಏನೇನು ಬತ್ತು ಸ್ಕ್ಯಾನಿಂಗ್ ರಿಪೋರ್ಟ್ದಾಗ ಅಂತೇಳಿ ಹೇಳಕ್ಕೆ ಬರ್ತದೆ ರೀ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ ರೀ ಏನೇನೈತೆ ಅಂತೇಳಿ. ಸಂಜೆ ಒಳಗೆ ಬರ್ತಾರೆ ರೀ ಫ್ರೆಂಡ್ಸ. ಬರ್ರಿ ಇವಾಗ ನಾನು ಎಲ್ಲ ಕಸ ಹೊಡ್ಗೋದು ಬಾಂಡೆ ತಿಕ್ಕೋದು ಮಾಡ್ತೀನಿ ರೀ. ಮಧ್ಯಾಹ್ನಳಿಗೆ ಒಂದು ಸ್ವಲ್ಪ ಮಳೆ ಬರ್ತದೆ ರೀ, ಹಂಗೆ ಒಂದು ಸ್ವಲ್ಪ ಬಿಸಿಲು ಬೀಳ್ತದೆ ರೀ. ಮತ್ತು ಬಿಸಿಲು ಬಿದ್ದರೆ ಬೀಳಲ್ಗೆ ಈ ಕಡೆ ಮಳೆನೂ ಬರ್ಲಾಗೈತೆ ರೀ, ಹಂಗಾಗೈತೆ ರೀ. ಅರ್ಬಿ ಒಣಗ್ತೈತಿ ಹೊರಗೆ ಹಾಕೋಣ, ಮಳೆ ಬಂದಾಗ ಮಾಡಾಕ್ಯಾರ ಮಳೆ ಬರೋತನ ಒಳಗೆ ತಂದು ಹಾಕ್ತೀವಿ ರೀ. ಮತ್ತು ಬಿಸಿಲು ಬೀಳೋಣ ಹೊರಗೆ ಆಗ್ಬೇಕನ್ನ ಮತ್ತೆ ಮಾಡಾಗಿ ಮತ್ತೆ ಮಳೆ ಬಂದಂಗೆ ಆಗ್ತದೆ ರೀ. ಅದಕ್ಕೆಲ್ಲ ಒತ್ತಾಟೆ ಒಂದು ಸ್ವಲ್ಪ ಒಣಗಾನ ತಂದು ಹಾಕೀನಿ ರೀ, ಗಾಳಿಗೆ ತಾನೇ ಗಾಳಿಗೆ ಒಣಗ್ತಾವ ಅಂತೇಳಿ. ನಾನು ಇಷ್ಟು ಭಾಂಡೆ ಕಸ ಮಾಡ್ತೀನಿ ರೀ. ನೋಡಿರಿ ಊಟನೇ ಆಗಲ್ಗೈತ್ರಿ ಅವ್ರದ್ದು. ಉಣ ಪಟ ಬಾಂಡೆ ಕಸ ಮಾಡ್ತೀವಿ ಉಣು. ಇವಾಗ ನೋಡಿರಿ ಫ್ರೆಂಡ್ಸ, ನಾ ಬಾಂಡೆ ತಿಕ್ಕಾಗತ್ತೀನಿ ರೀ. ಒಳಗಿಂದೆಲ್ಲ ಕಸ ಎಲ್ಲ ಹುಡ್ಕೊಂಬಂದ್ರಿ, ಎರಡು ಕೊಲಿದ್ದು. ಆಮೇಲೆ ಹೊರಗಿಂದ ಹುಡುಗಿದ್ರಿ, ಹೊರಗೆಲ್ಲ ಮಣ್ಣು ಚೆಲ್ಲಿರಿ. ಆಗ ಮಳೆ ಬಂದು ಒಂದು ಸ್ವಲ್ಪ ಪತ್ರ ಮೇಲೆ ಮಣ್ಣು ಬಂದು ತಳ ಕೂತೈತ್ರಿ ಮಳೆ ನೀರಿಗಾಗಿ. ಅದೆಷ್ಟು ಎಲ್ಲ ಹುಡ್ಕೊಂಡ್ರಿ ಸ್ವಚ್ಛಾಗಿ ಹುಡ್ಕೊಂಡು ಕೆರೆ. ಇವಾಗ ಬಾಂಡೆಗೊಳೆ ಮಾಡ್ಕೊಂಡು ಬಾಂಡೆ ತಿಕ್ಕಾಗತ್ತೀನಿ ನೋಡಿರಿ. ಇವಿಷ್ಟೇ ನೋಡ್ರಿ ಬಾಂಡೆ ಇವತ್ತು. ಯಾಕಂದ್ರೆ ಜಾಸ್ತಿ ಅಡುಗೆ ಏನು ಮಾಡಿಲ್ಲಲ್ರಿ, ಅದಕ್ಕೆ ಚಾ ಬೊಗಣಿ ಪಲ್ಯದ ಕಡೆ ಎಡೆ ಅವ ರೀ, ಮತ್ತೇನೂ ಇಲ್ಲ. ಬಿಸಿಲು ನೋಡ್ರಿ ಹೆಂಗೆ ಬಿದ್ದದ ಅಂತೇಳಿ. ಒಳಗೆ ಮಾಡಂತ್ರ ಗಂಡಬಡಿ ಮಾಡತ್ತದ. ಇವಾಗ ನೋಡ್ರಿ ಅಷ್ಟು ಬಿಸಿಲು ಬಿದ್ದದ ಅಂತೇಳಿ ಅರ್ಬಿ ಒಯ್ದೊಳಗೆ ಹಾಕೀನಿ ನಾನು ಗಾಳಿಗೆ. ಅಲ್ಲಿ ತಾನೇ ಗಾಳಿಗೆ ಆರ್ತಾವ ಅಂತೇಳಿ ಮತ್ತು ಹೊರಗೆ ತರೋದು ಒಳಗೆ ಒಯ್ಯೋದು ಅಂತೇಳಿ ಇದು ಆತ ಅಂತೇಳಿ. ಬಟ್ಟೆ ಅಲ್ಲಿ ಅಥವಾ ಬಾಂಡೆ ಅಲ್ಲಿ ನಾ ಏನೇ ಅಲ್ರಿ ಇಲ್ಲೇ ಒಗಿತೀನಿ ನೋಡ್ರಿ, ಇಲ್ಲೇ ತಿಕ್ತೀನಿ, ಇಲ್ಲೇ ಒಗಿತೀನಿ ರೀ. ಮನೆ ಮುಂದೆ ಅದಲ್ರಿ ಇದು. ಇಲ್ಲೇ ಅಂದ್ರೆ ನಾವು ನೀರು ಚೆಲ್ದ ಅಂದ್ರೆ ಸೀದಾ ಮೂರಿಗೆ ಹೋಗ್ತಾವೆ ರೀ, ಅಂದ್ರೆ ಗಟ್ರ ಮೂರಿಗೆ ಹೋಗ್ತಾವೆ. ಒಟ್ಟು ನೀರು ಆ ಕಡೆ ಹೋಗಂಗಿಲ್ಲ ರೀ. ಮಳೆ ನೀರು ಬಂದೀವಿ ರೋಡಿಗೆ ಬಂದೀವಿ, ಸೀದಾ ಆ ಕಡೆ ಮುಂದೆ ನಾಲಿ ಐತ್ರಿ, ಆ ಕಡೆ ನಾಲಿಗೆ ಹೋಗ್ತಾವೆ ರೀ ರೋಡ್ ಮೇಲೇನು. ಈಗ ಇಲ್ಲಿ ಮುಂದೆ ನಾವು ಇಲ್ಲಿ ಮುಂದೆ ಏನು ಮಾಡ್ಕೊಂಡ್ರು ಭೀ ಇಲ್ಲಿ ನಾಲಿ ಐತ್ರಿ. ಆ ಕಡೆ ಫುಲ್ ಮ್ಯಾಲಿನ ಹಿಡಿದು ನಾಲಿ ಬಂದದ್ರಿ. ಇದು ನಾಲಿನ ಹಿಡಿದು ಮ್ಯಾಲೆ ಮಳೆ ನೀರಿಗಾಗಿ ನಾಲಿ ಮಾಡ್ಯಾರ. ಇದು ನಾಲಿಗೆ ಈ ರೀತಿ ನಾವು ಪರ್ಶಿ ಹಾಕೊಂಡಿವಲ್ಲ, ಪರ್ಶಿ ಹಾಕಿವಲ್ರಿ, ಅದ್ರ ಮೇಲಿಂದ ಬರ್ತೀವಿ, ಅದ್ರ ಮೇಲಿಂದ ಬರ್ತೀವಿ ರೋಡಿಗೆ. ಅದ್ರ ಡೈರೆಕ್ಟ್ ಇದು ಪರ್ಶಿ. ಇವಾಗ ನೋಡಿರಿ ಫ್ರೆಂಡ್ಸ, ಸಂಜೆ ಆಗೈತ್ರಿ. ಸಂಜೆಗೆ 5:15 ಬಂದು ನೋಡ್ರಿ ಮಾಮ. ಇನ್ನ ಈಗ ಜಸ್ಟ್ ಇನ್ನ ಬಂದ್ರಿ ಗುಲ್ಬರ್ಗದಂದು, ಕಲಬುರ್ಗಿದಂದು. ಅದಕ್ಕೆ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ನ ನಿಮ್ಗೆ ಹೇಳ್ತಾ ಅಂತಿದ್ದಲ್ರಿ ಏನು ಹೇಳ್ಯಾರ ಏನಿಲ್ಲ ಅಂತೇಳಿ. ಅವ್ರು ಬರ್ನ ಹೇಳಿದ ಕೇಳಿ ನನಗರಂತ್ರ ಭಾಳ ಅಂದ್ರೆ ಭಾಳ ಗಾಬರಿ ಆಗೈತೆ ರೀ. ಯಾಕಂದ್ರೆ ಮಜಾಕ್ ಮಾಡ್ಯಾರ್ರಿ ಅವರು. ನಾನು ಕೂಡ ಮಜಾಕ್ದಾಗ ಹೊಟ್ಯಾಗ ಹುಳದ ಅಂತೇಳ್ಬಿಟ್ಟಿರಿ. ಅದಕ್ಕೆಲ್ಲಾಗ ಮಜಾ ಮಾಡೋಣ. ನನಗಂತೂ ಗಾಬರಿನೇ ಆಗಿತ್ತು ರೀ. ನಾನಂತೂ ಫುಲ್ ಇದು ಆಗ್ಬಿಟ್ರಿ, ಗಾಬರಿ ಆಗ್ತದಲ್ರಿ ಫ್ರೆಂಡ್ಸ. ಹಂಗಲ್ಲ ಎಲ್ಲ ಹೇಳೋಣ ಅದ್ರ ಕಲಾಗೆ ಇಲ್ಲ ಏನೂ ಇಲ್ಲ ಸುಮ್ಮಂದ ಅಂತ ಹೇಳಿದ್ರಿ ಅವರು. ಅವ್ರದ್ದು ಇಲ್ಲಿ ನೋಡ್ರಿ ಸ್ಕ್ಯಾನಿಂಗ್ ರಿಪೋರ್ಟ ಬಂದದವ್ರಿ. ಸ್ಕ್ಯಾನಿಂಗ್ ರಿಪೋರ್ಟ್ದಾಗ ಏನೂ ಇಲ್ಲ ಅಂತ ಹೇಳ್ಯಾರ್ರಿ ಅವ್ರಿ. ಏನೂ ಇಲ್ಲ, ಏನು ರೀ ಒಂದು ಸ್ವಲ್ಪ ಒಜ್ಜಿ ಏನು ರೀ ಎತ್ತಿರೇನೋ ಅದ್ರ ಕಲಾಗ ಹೊಟ್ಟೆ ನೋವಾಗ್ಯದ್ರಿ ನಿಮ್ಗೆ, ಏನೂ ಇಲ್ಲ ಅಂತ ಹೇಳ್ಯಾರ್ರಿ. ನೋಡಿರಿ ನಮ್ಮ ರೊಚ್ಚಿ ಇದ್ದಾಳೆ. ಆಮೇಲೆ ಇಲ್ಲಿ ನೋಡಿರಿ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ದಾಗ ಏನೂ ಇಲ್ಲ ಅಂತ ಹೇಳ್ಯಾರಿ ಅವ್ರಂತ. ಮಾಡ್ಕೊಂಡು ಮಾಡಿ ತಂದಾರ್ರಿ. ಅದೊಂದು ಇದು ಐತ್ರಿ ನಮಗಂತೂ. ಅಂದ್ರೆ ಸಂಶಯ ಐತ್ರಿ ಇದು. ಅಂದ್ರೆ ಹಿಂಗೇನು ಹೊಟ್ಟೆ ಕಡೆ ಹತ್ತಿತ್ತಲ್ರಿ ಅವ್ರಿಗೆ ಮೊದಲೊಮ್ಮೆ ಹಿಂಗೆ ಆಗಿತ್ತು, ಅದಕ್ಕೆ ಇದು ಹೇಳಿರು. ಈ ಸಲನೂ ಏನು ಹೇಳ್ತಾರೆ ಏನಿಲ್ಲ ಅಂತಾರೆ. ನನಗಂತೂ ಫುಲ್ ಗಾಬರಿ ಆಗಿತ್ತು ರೀ. ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಭಾರ ಅದು ಇದು ಏನು ರೀ ಎತ್ತಿರೇನು ಅದಕ್ಕೆಲ್ಲಾಗೆ ನಿಮ್ದು ಹೊಟ್ಟೆ ಕಡೆ ಆಗತ್ತೆ ಅಂತ ಹೇಳಿರತ್ರಿ. ಆಮೇಲೆ ಗೋಳಿ ಎತ್ತು ಕೊಟ್ಟಾರಿ. ಒಂದು
ಒಂದು 10 ಗೋಳಿ ಕೊಟ್ಟಾರ್ರಿ ಎಲ್ಲ ನೋಡ್ರಿ ಇಲ್ಲಿ ಗೋಳಿ ಕೊಟ್ಟಾರ್ರಿ ಗೋಳಿ ತೊಗೊಂಡ್ರಿ ಕಮ್ಮಿ ಆಯ್ತು ಅಂತ ಹೇಳ್ಯಾರತ್ರಿ ಗೋಳಿ ಥರ ತೊಗೊಂಡು ಮಾಡಿ ಬಂದಾರ ದವಾಖಾನೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮಾಡಿ ಬಂದಾರಿ ಜಾಸ್ತಿ ದಿನ ಬಂದಾರ ಅವ್ರು ಬರತನ ನನಗಂತ್ರ ಎದೆ ಇದ್ದಿತ್ತಿಲ್ಲ ಫ್ರೆಂಡ್ಸ್ ಅಷ್ಟಂದ್ರೆ ಅಷ್ಟು ಗಾಬರಿ ಆಗಿತ್ತು ರೀ ಅವ್ರು ಹೇಳೋದು ಕೇಳಿದ್ರೆ ನಾ ಅಂತ್ರ ಭಾಳ ಅಂದ್ರೆ ಭಾಳ ಗಾಬರಿ ಆಗಿದ್ರಿ ಆಮೇಲೆ ಇಂದ್ರ ಕಡೆ ಹೇಳಿದ್ರು ಗಾಬರಿ ಆಗೋಣ ಏನೂ ಇಲ್ಲ ಅಂತ ಹೇಳಿದ್ರಿ ಸುಮ್ಮನೆ ಮಜಾಕ್ ಮಾಡಿದ್ರಿ ಅವರು ರಿಪೋರ್ಟ್ದಾಗಂತೂ ಏನೂ ಬಂದಿಲ್ಲ ಅಂತ ಹೇಳ್ಯಾರಿ ಅದೇ ಒಂದು ದೊಡ್ಡದು ರೀ ನಮ್ಗೆ ಬಡವರಿಗೆ ಇಂಥದ್ದು ಏನಾರ ದೊಡ್ಡದು ಏನಾರ ಬರ್ತಂದ್ರೆ ನಮಗಂತ್ರ ಭಾಳ ಅಂದ್ರೆ ಭಾಳ ಹೈರಾಣ ಬರ್ತದೆ ರೀ ಯಾಕಂದ್ರೆ ಮೊದಲೇ ಕೈಯಾರ ಹಾಕಿರಂಗಿಲ್ಲ ಏನೂ ಇರೋಂಗಿಲ್ಲ ಏನರ ಒಂದು ಹೇಳಿದ್ರಂದ್ರೆ ಭಯ ಬರ್ತದೆ ರೀ ಅದ್ರ ಕಾಲಾಗಿ ಏನೋ ಹೇಳಿಲ್ಲ ಅಂತ ಹೇಳ್ಯಾರಿ ನಮಗಂತ್ರ ಏನೂ ಇದು ಇಲ್ಲ ರೀ ನನಗೀಗ ಇವತ್ತಿನ ಭಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಸಂಜೀಕ ಮತ್ತೆಲ್ಲರಿಗೂ ಮುಂದೆ ಸಿಗ್ತೀನಿ ರೀ ಇವತ್ತಿನ ನೋಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾ ಹೇಳಬಲ್ಲಿ ಅವರು ಹೇಳಕತ್ತಾರೆ ರೀ ಎಲ್ಲರಿಗೂ ಬಾಯ್